ರೆಡಿ ಆಗಿರುವಂಥ ರಾಗಿ ಮುದ್ದೆ, ಆಮೇಲೆ ಕೆಂಪು ಚಟ್ನಿ. ಗಾಯ್ಸ್, ಫ್ರೈ ಮಾಡಿರೋಂಥ ಒಣಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ಜೊತೆಗೆ ಉಪ್ಪು, ಆಮೇಲೆ ಸ್ವಲ್ಪ ಏನದು ಹುಣಸೆ ಹಣ್ಣು, ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡಿ ಕೈಯಿಂದ ಕಿವುಚಿ ಚಟ್ನಿನ ರೆಡಿ ಮಾಡ್ತಾರಂತೆ ಅಮ್ಮ. ಕೈಯಿಂದ ಕಿವುಸ್ತಿರೋಂಥ ಕೆಂಪು ಚಟ್ನಿ ಚಿಕ್ಕ ಅಂತ ಕಿವಿಸ್ತಾ ಇದ್ದಾರೆ. ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬರೀ 5 ನಿಮಿಷದಲ್ಲಿ ರೆಡಿ ಆಗಿರುವಂಥ ಕೆಂಪು ಚಟ್ನಿ ರಾಗಿ ಮುದ್ದೆ ಮೇಲೆ ತಿನ್ನೋದಕ್ಕೆ. ಮುದ್ದೆ ಮಾಡೋದಕ್ಕೆ ರೆಡಿ ಮಾಡಿರೋಂಥ ಹಿಟ್ಟು, ಆಮೇಲೆ ಇದು ನೀರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮುದ್ದೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ರತ್ನಮ್ಮನವರು. ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೋಸ್ಕರ ಇದೊಂದು ಮಿನಿ ಬ್ಲಾಗ್. ಗೈಸ್, ಇದು ಮುದ್ದೆ ಹಿಟ್ಟು. ಇದನ್ನ ಕ್ಲೀನಾಗಿ ರೌಂಡ್ ಮಾಡಿದ್ರೆ ಒಂದು 3 ಇಂದ 4 ಮುದ್ದೆ ಆಗ್ತವೆ. ಮುದ್ದೆ ಮಾಡುವಂತ ವಿಧಾನ ಇದು ನೋಡಿ. ಈ ತರ ಮಾಡೋದು ಮುದ್ದೆನ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ, ರತ್ನಮ್ಮನವರು. ಆಯ್ತು, ಮುದ್ದೆ 2 ಆದ್ವು, ಇನ್ನೊಂದು ಆಗ್ಬಹುದು. ನನ್ನ ಮಗನಿಗೋಸ್ಕರ ಇಲ್ಲೊಂದು ಸಣ್ಣ ಮುದ್ದೆ ರೆಡಿ ಇದೆ.